ಕಥೆ ಒಂದು ರೊಟ್ಟಿಯ ಬೆಲೆ. ಹಾಸನ ಜಿಲ್ಲೆಯ ಬೆಟ್ಟಗಳ ನಡುವೆ ಇರುವ ಒಂದು ಪುಟ್ಟ ಹಳ್ಳಿಯಲ್ಲಿ ರಾಮಯ್ಯ ಅಂತ ಒಬ್ಬ ರೈತ ವಾಸ ಮಾಡ್ತಿದ್ದ. ಅವನ ಬಳಿ 2 ಎಕರೆ ಜಮೀನು, ಒಂದು ಹಳೆ ಎತ್ತು ಮತ್ತೆ ಮಣ್ಣಿನ ಗೋಡೆಗಳಿರೋ ಸಣ್ಣ ಮನೆ ಮಾತ್ರ ಇತ್ತು. ಬಡತನ ಅವನನ್ನು ಪ್ರತಿದಿನ ಪರೀಕ್ಷಿಸ್ತಿತ್ತು. ಆದರೆ ಅವನ ಮುಖದ ಮೇಲಿನ ನಗು ಮಾತ್ರ ಎಂದಿಗೂ ಮಾಯ ಆಗ್ತಿರ್ಲಿಲ್ಲ. ಒಂದಿನ ಸಂಜೆ ಆಕಾಶ ಕಪ್ಪು ಮೋಡಗಳಿಂದ ಆವರಿಸಿತ್ತು. ಗುಡುಗು ಸಿಡಿಲಿನ ಸಹಿತ ಮಳೆ ಸುರಿಯಕ್ಕೆ ಪ್ರಾರಂಭ ಆಯಿತು. ರಾಮಯ್ಯ ಜಮೀನಿನಿಂದ ಮನೆಗೆ ಮರಳ್ತಿದ್ದಾಗ ರಸ್ತೆ ಬದಿಯ ಆಲದ ಮರದ ಕೆಳಗೆ ಒಬ್ಬ ವೃದ್ಧ ನಡುಗ್ತಾ ಕೂತಿದ್ದ. ಅದನ್ನು ನೋಡಿ ರಾಮಯ್ಯ ಅವನ ಹತ್ರಕ್ಕೆ ಹೋದ. ತಾತ, ಇಲ್ಲಿ ಯಾಕೆ ಕುಳಿತಿದ್ದೀರಿ ಅಂತ ಕೇಳ್ದ. 2 ದಿನಗಳಿಂದ ಸರಿಯಾಗಿ ಊಟ ಮಾಡಿಲ್ಲ ಮಗನೇ ಅಂತ ವೃದ್ಧ ದುರ್ಬಲ ಧ್ವನಿಯಲ್ಲಿ ಉತ್ತರಿಸಿದ. ಜೋರಾದ ಮಳೆ ಬೇರೆ ಬರ್ತಾ ಇತ್ತು, ಚಳಿ ಬರ್ತಾ ಇತ್ತು. ರಾಮಯ್ಯ ಒಂದು ಕ್ಷಣನೂ ಯೋಚನೆ ಮಾಡಲಿಲ್ಲ. ಅವನನ್ನು ಸೀದಾ ಅವ್ರ ಮನೆಗೆ ಕರ್ಕೊಂಡು ಹೋದ. ಮನೆಯಲ್ಲಿ ಹೆಂಡತಿ ಲಕ್ಷ್ಮಮ್ಮ ಮತ್ತು ಚಿಕ್ಕ ಮಗ ಗೋಪಾಲ ಇದ್ದರು. ಆ ದಿನ ಮನೆಯಲ್ಲಿ ಕೇವಲ 3 ರೊಟ್ಟಿಗಳು ಮಾತ್ರ ಉಳಿದಿದ್ವು. ಆದರೂ ರಾಮಯ್ಯ ಎಲ್ಲವನ್ನ ವೃದ್ಧನಿಗೆ ಕೊಟ್ಟ. ಲಕ್ಷ್ಮಮ್ಮ ಸಹ ಏನೂ ಹೇಳಿಲ್ಲ. ಅವಳಿಗೂ ಗೊತ್ತಿತ್ತು ಗಂಡನ ಉದಾರವಾದಂಥ ಮನಸ್ಸು ಹೇಗಿದೆ ಅಂತ. ಮರುದಿನ ಬೆಳಗ್ಗೆ ಹೊರಡೋ ಮುನ್ನ ವೃದ್ಧ ಹೇಳ್ದ, ಮಗನೇ, ಒಳ್ಳೆತನ ಎಂದಿಗೂ ಕಳೆದು ಹೋಗೋದಿಲ್ಲ, ಅದರ ಬೆಲೆ ಹೆಚ್ಚಾಗ್ತಾನೆ ಇರುತ್ತೆ, ಅದು ಶಾಶ್ವತ ಅಂತ ಹೇಳ್ದ. ಹೀಗೆ ದಿನಗಳು ಕಳೀತು. ಕೆಲ ದಿನಗಳ ಬಳಿಕ ಹೊಲದಿಂದ ಮನೆಗೆ ಬರ್ತಿದ್ದ ರಾಮಯ್ಯನಿಗೆ ದಾರಿಯಲ್ಲಿ ಒಂದು ಬಟ್ಟೆ ಚೀಲ ಬಿದ್ದಿರೋದು ಕಾಣಿಸ್ತು. ಅದರೊಳಗೆ ಚಿನ್ನದ ನಾಣ್ಯಗಳು ಹೊಳಿತಿದ್ವು. ಅವನ ಕಣ್ಣುಗಳು ಆಶ್ಚರ್ಯದಿಂದ ಅಗಲ ಆದವು. ಓಹೋ, ಇದರಿಂದ ನನ್ನ ಎಲ್ಲ ಸಾಲ ತೀರಬಹುದು ಅನ್ನೋ ಯೋಚನೆ ಒಂದು ಕ್ಷಣ ಬಂತು. ಆದರೆ ತಕ್ಷಣ ಅವನ ಮನಸ್ಸು ಹೇಳ್ತು, ಬೇರೆಯವ್ರ ಹಣದಿಂದ ಸುಖ ಬಂದರೂ ಶಾಂತಿ ಬರಲ್ಲ ಅಂತ ಅವನಿಗೆ ಅನ್ನಿಸ್ತು. ಆದರೂ ನಾಣ್ಯದ ಚೀಲ ತಗೊಂಡು ಹಳ್ಳಿಗೆ ಬಂದ. ಮರುದಿನ ಇಡೀ ಹಳ್ಳಿಯಲ್ಲಿ ವಿಚಾರಿಸಿದಾಗ ಅದು ಶ್ರೀಮಂತ ವ್ಯಾಪಾರಿಯ ಚೀಲ ಅಂತ ತಿಳಿದಂತು. ಅದನ್ನು ರಾಮಯ್ಯ ಅವನಿಗೆ ಹಿಂದಿರುಗಿಸಿದ. ಆಗ ವ್ಯಾಪಾರಿ 1000 ರೂಪಾಯಿ ಬಹುಮಾನ ಕೊಡ್ಲಿಕ್ಕೆ ಬಂದ. ರಾಮಯ್ಯ ಅದನ್ನು ಬೇಡ ನನಗೆ ಅಂತ ನಿರಾಕರಿಸಿದ. ಈ ಘಟನೆ ಹಳ್ಳಿಲೆಲ್ಲ ಹರಡ್ಬಿಡ್ತು. ಜನರೆಲ್ಲ ರಾಮಯ್ಯನನ್ನ ಭಾರಿ ಹೊಗಳ್ತಾ ಇದ್ರು. ಆ ಹಳ್ಳಿಲಿದ್ದ ಸಾಹುಕಾರ ನಾಗಪ್ಪ ಇದನ್ನು ಕೇಳಿ ಅಸೂಯೆಯಿಂದ ಕುದಿಯಕ್ಕೆ ಶುರು ಮಾಡ್ದ. ಈ ಬಡ ರೈತ ನನಗಿಂತ ದೊಡ್ಡವನಾಗ್ತಿದ್ದಾನ, ಅವನನ್ನು ಹೇಗಾದರೂ ಮಟ್ಟ ಹಾಕಬೇಕು ಅಂತ ಅವನ ಮೇಲೆ ದ್ವೇಷ ಬೆಳೆಸ್ಕೊಂಡ. ಒಂದು ರಾತ್ರಿ ತನ್ನ ಕೆಲಸಗಾರನ ಕಳುಹಿಸಿ ರಾಮಯ್ಯನ ಧಾನ್ಯದ ಚೀಲಗಳನ್ನು ಕಳುವು ಮಾಡಿಸ್ಬಿಟ್ಟ. ಬೆಳಿಗ್ಗೆ ಹೊಲಕ್ಕೆ ಹೋದ ರಾಮಯ್ಯನಿಗೆ ಆಘಾತ ಕಾದಿತ್ತು. ಎಲ್ಲವೊಂದು ಕತ್ತೊಯ್ದರು, ನನ್ನ ಬೆಳೆ, ನನ್ನ ವರ್ಷ. ಸತ್ಯವನ್ನ ಮರೆಮಾಚಬಹುದು, ಸೋಲಿಸ್ಲಿಕ್ಕೆ ಸಾಧ್ಯ ಇಲ್ವಲ್ಲ ಅನ್ಕೊಂಡು ಸುಮ್ಮನಾದ. ಅಷ್ಟರಲ್ಲಿ ಮತ್ತೊಂದು ಕಷ್ಟ ಬಂತು. ರಾಮಯ್ಯನ ಮಗ ಗೋಪಾಲ ತೀವ್ರ ಜ್ವರದಿಂದ ಬಳಲತೊಡಗಿದ. ವೈದ್ಯರು ಪಟ್ಟಣಕ್ಕೆ ಕರ್ಕೊಂಡು ಹೋಗಿ ಅಂತ ಹೇಳಿದರು. ಆದರೆ ಅವನ ಹತ್ರ ಹಣನೇ ಇರಲಿಲ್ಲ. ರಾಮಯ್ಯ ಮನೆಗೆ ಹೋದ. ಪರಿಚಯದವರನ್ನು ಕೇಳ್ದ. ಯಾರೂ ಸಹಾಯ ಮಾಡಲಿಲ್ಲ. ಆ ರಾತ್ರಿ ಅವನು ಮನೆ ಹೊರಗೆ ಕೂತ್ಕೊಂಡು ಆಕಾಶದತ್ತ ನೋಡ್ತಾ ಇದ್ದ. ದೇವರನ್ನ ನೆನೆಸ್ಕೊಳ್ತಾ ಇದ್ದ. ಮೊದಲ ಬಾರಿಗೆ ಅವನ ಕಣ್ಣಲ್ಲಿ ನಿರಾಶೆ ಕಾಣಿಸ್ತು. ಯಾರೂ ನನಗೆ ಸಹಾಯ ಮಾಡಲ್ಲಪ್ಪ ಅನ್ನುವಂಥ ನಿರಾಶಾ ಭಾವನೆ ಅವನ ಮನಸ್ಸಲ್ಲಿ ಸುಳಿಯೋಕ್ಕೆ ಪ್ರಾರಂಭ ಆಯಿತು. ಹೀಗೆ ಆಲೋಚನೆ ಮಾಡ್ತಾ ಇರಬೇಕಾದ್ರೆ ಬೆಳಗಾಯಿತು. ಮರುದಿನ ಬೆಳಗ್ಗೆ ದೊಡ್ಡ ಕುದುರೆ ಬಂಡಿ ಒಂದು ಅವನ ಮನೆ ಮುಂದೆ ಬಂದು ನಿಂತುಬಿಡ್ತು. ಅದರೊಳಗಿದ್ದ ಒಬ್ಬ ಶ್ರೀಮಂತ ವ್ಯಾಪಾರಿ ಇಳಿತಾ ಇದ್ದ. ಅವನು ಗೋಪಾಲನ ಚಿಕಿತ್ಸೆಯ ಸಂಪೂರ್ಣ ಖರ್ಚನ್ನು ಭರಿಸ್ದ. ಅವನನ್ನು ನಗರಕ್ಕೆ ಕರ್ಕೊಂಡು ಹೋದ. ಒಳ್ಳೆಯ ವೈದ್ಯರಲ್ಲಿ ತೋರಿಸ್ದ. ಸಂಪೂರ್ಣವಾಗಿ ರಾಮಯ್ಯನ ಮಗ ಗುಣ ಆದ. ರಾಮಯ್ಯ ಆಶ್ಚರ್ಯಗೊಂಡ. ಯಾರಿವರು ಅಂತ ಯೋಚಿಸ್ದ. ಕುತೂಹಲ ತಡಿಲಾರ್ದೆ ಕೇಳ್ದ, ಸ್ವಾಮಿ, ನನಗಾಗಿ ಯಾಕೆ ಉಪಕಾರ ಮಾಡಿದ್ರಿ? ಯಾರು ತಾವು ಅಂತ ಕೇಳ್ದ. ವ್ಯಾಪಾರಿ ನಕ್ಕು ಹೇಳ್ದ, ಒಮ್ಮೆ ನನ್ನ ಚಿನ್ನದ ಚೀಲನ ಹಿಂದಿರುಗಿಸಿದ ವ್ಯಕ್ತಿ ನೀನು. ನಾನು ನಿನ್ನನ್ನು ಮರ್ತಿಲ್ಲ. ನಿನಗೆ ಯಾವುದೇ ರೀತಿಯ ಸಹಾಯ ಬೇಕಾದರೂ ನನ್ನನ್ನು ಕೇಳು ಅಂತ ಹೇಳಿ ಹೊರಟೋದ. ರಾಮಯ್ಯಂಗೆ ಕಣ್ಣಲ್ಲಿ ನೀರು ತುಂಬಿಕೊಳ್ತು. ಕೆಲ ದಿನಗಳ ನಂತರ ಈ ನಾಗಪ್ಪನ ಕೆಲಸಗಾರಲ್ಲ ಒಬ್ಬ ಪಂಚಾಯತಿಯ ಮುಂದೆ ಎಲ್ಲವನ್ನೂ ಒಪ್ಕೊಂಡ್ಬಿಟ್ಟಿದ್ದ. ಧಾನ್ಯ ಕಳುವು ಮಾಡಿಸಿದ್ದು ನಾಗಪ್ಪನೇ ಅಂತಲೂ ಹೇಳಿದ. ಹಳ್ಳಿಯವರು ಕೋಪದಿಂದ ಕುದಿದ್ರು. ತುಂಬ ತೊಂದರೆಯನ್ನು ಕೊಟ್ಟ ರಾಮಯ್ಯನಿಗೆ ಅವನಿಗೇನಾದರೂ ಶಿಕ್ಷೆ ಆಗಲೇಬೇಕು ಅಂತ ಎಲ್ಲರೂ ಒತ್ತಾಯ ಮಾಡಿದರು. ನಾಗಪ್ಪನ ಶಿಕ್ಷಿಸಲಿಕ್ಕೆ ಎಲ್ಲರೂ ಮುಂದಾದರು. ಆದರೆ ರಾಮಯ್ಯ ಮುಂದೆ ಬಂದು ಹೇಳ್ದ, ಅವನನ್ನು ಕ್ಷಮಿಸಿಬಿಡಿ. ಕ್ಷಮಿಸುವ ಹೃದಯನೇ ನಿಜವಾದ ಶಕ್ತಿ.
ಅಂತ ಹೇಳ್ದ. ಎಲ್ಲರೂ ಇವನ ಒಳ್ಳೆತನ ನೋಡಿ ಮೌನ ಆದ್ರು. ಹೀಗೆ ವರ್ಷಗಳು ಕಳೀತು. ಕೆಲ ವರ್ಷಗಳ ನಂತರ ಎಲ್ಲ ಕಡೆ ಭೀಕರವಾದಂತಹ ಬರ ಬಂತು. ರಾಮಯ್ಯ ಸಾಲದ ಹೊರೆಗೆ ಸಿಲ್ಕೊಂಡ್ಬಿಟ್ಟ. ಜಮೀನು ಕಳೆದುಕೊಳ್ಳೋ ಸ್ಥಿತಿ ಬಂತು. ಪಂಚಾಯಿತಿ ಸೇರ್ತು. ಅಷ್ಟರಲ್ಲಿ ಅರಮನೆ ಕಾಣುವ ರಥದಲ್ಲಿ ಒಬ್ಬ ಶ್ರೀಮಂತ ವ್ಯಕ್ತಿ ಬಂದ. ಅವನು ರಾಮಯ್ಯನ ಎಲ್ಲ ಸಾಲವನ್ನ ತೀರಿಸಿದ. ಅವನ ಜಮೀನನ್ನ ಅವನಿಗೆ ಪುನಃ ಸಿಗುವ ಹಾಗೆ ಮಾಡ್ದ. ನಂತರ ಒಂದು ಹಳೆಯ ಪತ್ರವನ್ನ ಅವನ ಕೈ ಕೊಟ್ಟ. ಪತ್ರವನ್ನು ಓದಿದ ರಾಮಯ್ಯನ ಕೈಗಳು ನಡಗಲಿಕ್ಕೆ ಪ್ರಾರಂಭವಾಯಿತು ಸಂತೋಷದಿಂದ. ಅದು ವರ್ಷಗಳ ಹಿಂದೆ ತನ್ನ ಮನೆಗೆ ಬಂದಿದ್ದ ಆ ವೃದ್ಧನ ಪತ್ರ ಆಗಿತ್ತು. ಅದರಲ್ಲಿ ಹೀಗೆ ಬರೆದಿತ್ತು: ನನಗೆ ಒಂದು ರೊಟ್ಟಿ ಕೊಟ್ಟ ಆ ರೈತ ನನಗೆ ಬದುಕಿನ ಮೇಲೆ ನಂಬಿಕೆಯನ್ನು ಕೊಟ್ಟ. ಅವನಿಗೆ ಯಾವಾಗಲಾದರೂ ಕಷ್ಟ ಬಂದರೆ ಅವನಿಗೆ ನೆರಳಾಗಿ ನಿಲ್ಲು ನನ್ನ ಮಗನೇ ಅಂತ ಇತ್ತು. ನಿಜವಾಗಿ ಆ ಶ್ರೀಮಂತ ವ್ಯಕ್ತಿ ಆ ವೃದ್ಧನ ಮಗನೇ ಆಗಿದ್ದ. ರಾಮಯ್ಯ ಮತ್ತು ಪಂಚಾಯತಿಯವರ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿಕೊಳ್ತು. ಸಂತೋಷ ಆಯಿತು. ಊರಿನ ಹಿರಿಯರೆಲ್ಲ ಸೇರಿ ಆ ದಿನ ಹಳ್ಳಿ ಶಾಲೆಯ ಗೋಡೆ ಮೇಲೆ ಒಂದು ವಾಕ್ಯವನ್ನು ಬರೆಸಿದ್ರು. ಅದು ಒಂದು ರೊಟ್ಟಿ ಹೊಟ್ಟೆ ತುಂಬಿಸುತ್ತದೆ, ಒಂದು ಒಳ್ಳೆಯತನ ಜೀವನವನ್ನೇ ಬದಲಾಯಿಸುತ್ತದೆ. ಇಂದಿಗೂ ಆ ಹಳ್ಳಿಯಲ್ಲಿ ರಾಮಯ್ಯನ ಕಥೆಯನ್ನು ಮಕ್ಕಳಿಗೆ ಹೇಳಲಾಗುತ್ತೆ. ಅವನ ಪ್ರಾಮಾಣಿಕತೆಯನ್ನು ಮಕ್ಕಳಲ್ಲಿ ಬೆಳೆಸಲಾಗ್ತಾ ಇದೆ. ಈ ಕಥೆಯ ನೀತಿ ಏನಪ್ಪ ಅಂದರೆ, ನಾವು ಮಾಡೋ ಸಣ್ಣ ಒಳ್ಳೆತನವು ಯಾರಾದರೊಬ್ಬರ ಜೀವನದಲ್ಲಿ ದೊಡ್ಡ ಬೆಳಕಾಗಬಹುದು. ಆದ್ದರಿಂದ ಅವಕಾಶ ಸಿಕ್ಕಾಗ ಸಹಾಯ ಮಾಡಿ. ಏಕೆಂದರೆ ಒಳ್ಳೆತನದ ಫಲ ತಡವಾಗಬಹುದು, ಆದರೆ ತಪ್ಪುವುದಿಲ್ಲ. ಸ್ನೇಹಿತರೆ, ಈ ಕಥೆಯನ್ನು ಎಲ್ಲರಿಗೂ ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಕ್ಕೊಂದು ಲೈಕ್ ಕೊಡಿ. ನಮಸ್ಕಾರ.